ಗುರು ಎಂಬ ಬೆಂಕಿಯಿಂದ ಚೆನ್ನಾಗಿ ಕಾಯಿಸಿ ಮನಸ್ಸೆನ್ನುವ ಹೆಪ್ಪನ್ನು ಇಟ್ಟು ಬರುವ ಮೊಸರನ್ನು ಸಾಧನೆ ಎಂಬ ಕಡಗೋಲಿನಿಂದ ಚೆನ್ನಾಗಿ ಕಡೆದರೆ ಜ್ಞಾನ ಎನ್ನುವ ಬೆಣ್ಣೆ ಸಿಗುತ್ತದೆ. ಆ ಬೆಣ್ಣೆಯನ್ನು ಅಂತರಾತ್ಮ ಎನ್ನುವ ಬೆಂಕಿಯಿಂದ ಹದವಾಗಿ ಕಾಯಿಸಿದರೆ ಪರಮಾತ್ಮ ಎನ್ನುವ ತುಪ್ಪ ಸಿಗುತ್ತದೆ. ಅಂತಹ ಜಗದ್ರಕ್ಷಕ ಭಗವಂತನ ಕೃಪೆಯಿಂದ ಕುಲದೇವತೆ ನೇಗಿಲಿದ ಆಶೀರ್ವಾದದಿಂದ ನಾನು ಹಿಡಿದಟ ಸಾಧಿಸಿದೆ. ನಾನು ಕಳೆದುಕೊಂಡ 10 ಪಟ್ಟು ಆಸ್ತಿ ಗಳಿಸಿದ್ದೇನೆ. ಇಷ್ಟೆಲ್ಲ ಸಿರಿ ಸಂಪತ್ತು ಗಳಿಸಿದರು ನಮ್ಮ ಕ್ರಾಂತಿ ಹಿಡಿದಟ ಬಿಟ್ಟು ನನಗೆ ಬರುತ್ತಿಲ್ಲ. ಹಿರಿಯ ತಮ್ಮ ಕರ್ಣ ಇನ್ನೂ ಸಿಗುತ್ತಿಲ್ಲ. ಶ್ರಾವಣಿ ಬಂದು ನನ್ನ ಅಣ್ಣ ಅಕ್ಕ ಎಲ್ಲಿ ಅಂತ ಕೇಳಿದೆ. ಅವಳಿಗೆ ಹೇಳಲು ನನ್ನ ಬಳಿ ಉತ್ತರವಿಲ್ಲ. ಆ ಉತ್ತರ ನನ್ನ ಬಳಿ ಇದೆ ಬೆಟ್ಟಪ್ಪ. ಅಲ್ಲಲ್ಲ, ರೈತ ಮುಖಂಡ ಶ್ರೀಮಂತ ಬೆಟ್ಟಪ್ಪ, ಆ ಉತ್ತರ ನನ್ನ ಬಳಿ ಇದೆ. ನಿನ್ನ ಬಳಿ? ಅದು ಹೇಗೆ? ಹಠ ಹಿಡಿದು ಚಟ ಯೋಗಿ ಎಂದು ಮೆರೆಯುತ್ತಿರುವ ನಿನ್ನ ತಮ್ಮ ಕ್ರಾಂತಿನ ಕತ್ತರಿಸ್ತೇನೆ. ಇನ್ನು ನಿನ್ನೆ ಕಿರಿಯ ತಮ್ಮ ಮರಳಿ ಊರಿಗೆ ಬಂದ್ರ ಬರ್ನ್ ಮಾಡ್ತೀನಿ. ಇನ್ನು ಶ್ರಾವಣಿಯನ್ನು ರಾವಣನಂತ ಒಯ್ತೊಯ್ದು ನನ್ನ ಪಟ್ಟದಾರ ಸಣ್ಣಾಗಿ ಮಾಡ್ಕೋತೀನಿ. ನಿನ್ನನ್ನು ಲೋಕಾಯುಕ್ತರಿಂದ ರೇಡ್ ಮಾಡಿಸಿ ಕತ್ತಲ ಕೊನೆಗೆ ಹಾಕಿ ಗೊಮ್ಮಸ್ತೇನೆ. ಗುಮ್ಸಾಕ ನಿಮ್ಮಪ್ಪನಿಂದಲೂ ಸಾಧ್ಯಲೇಬೇಕೆ? ಶ್ರೀಕೃಷ್ಣ ಪರಮಾತ್ಮ ಒಂದು ಕಡೆ ಹೇಳ್ತಾನ, ಮನಸ್ಸಿಟ್ಟು ಕಲಿತ ಅಕ್ಷರ ಮೈ ಮುರಿದು ದುಡಿದು ತಿನ್ನುವ ಅಣ್ಣ. ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟಪಟ್ಟು ಮಾಡುವ ದೈವ ಭಕ್ತಿ. ಲೋಕಮಂಗಿ ನನ್ನನ್ನ ಲೋಕಾಯುಕ್ತರ ರೇಡ್ ಮಾಡಾಕ ನಿಮ್ಮಂಗ ಅಮಾಯಕ ಜನರ ಹೊಟ್ಟೆ ಒಡೆದು ಸರ್ಕಾರದ ಖಜಾನೆ ಕೊಳ್ಳೆ ಹೊಡೆದು ಗಳಿಸಿದ್ದಲ್ಲ. ಭೂತಾಯಿಯ ಮಡಿಲಲ್ಲಿ ನೊಂದು ಬೆಂದು ಕಷ್ಟಪಟ್ಟು ಕೃಷಿ ಮಾಡಿ ಗಳಿಸಿದ ಸಂಪಾದನೆ ಇದು. As per section 10 of the income tax 1961 in agriculture from inexpected from income tax. ಇದೇನಪ್ಪ ಕಾನೂನು ಕಾಯ್ದೆ ಅಂತ ಇಂಗ್ಲಿಷ್ನೇ ಮಾತಾಡಕತ್ತಾನ? ನಿಮ್ಮಂತ ಹೆಬ್ಬಟ್ಟು ಹೆಬ್ಬಾಂಕಿ ರಾಜಕಾರಣಿಗಳನ್ನು ಒದ್ದು ದಾರಿಗೆ ತರಬೇಕಾದ್ರ ರೈತ ಇನ್ನೆಲ್ಲ ತಿಳ್ಕೊಂಡು ಬರಬೇಕಾಗತಿ. ಅಂದು ನನ್ನ ಕುಲ ದೇವತೆ ನೇಗಿಲಿಗೆ ಗೊರಲಿ ಹತ್ತಿ ಹೋಗೋ ಹೊಲಸು ಕಟ್ಟಿಗೆ ಎಂದು ಅಪಹಾಸ್ಯ ಮಾಡಿದ ಪ್ರತಿಯಾಗಿ ಆ ನೇಗಲವನ್ನೇ ನಂಬಿ ಭೂತಾಯಿಯ ಮಡಿಲಲ್ಲಿ ನೊಂದು ಬೆಂದು ಕಷ್ಟಪಟ್ಟು ಕೃಷಿ ಮಾಡಿ ಈ ಆಸ್ತಿ ಗಳಿಸಿದ್ದೇನೆ. ಕೇವಲ 2 ಪಟ್ಟು ಅಲ್ಲ, 10 ಪಟ್ಟು ಆಸ್ತಿ ಗಳಿಸಿದ್ದೇನೆ. ಪ್ರಗತಿಪರ ರೈತನಾಗಿ ನ್ಯಾಯ ನೀತಿ ಧರ್ಮದಿಂದ ಹಣವನ್ನು ಹೇಗೆ ಸಂಪಾದನೆ ಮಾಡುವುದನ್ನು ತೋರಿಸಿಕೊಟ್ಟಿದ್ದೇನೆ. ರಾಜಕೀಯರನ್ನ ಹೇಡಿಗಳಿರ ಬಡ ಬಗ್ಗರಿಗೆ ಸರ್ಕಾರ ರೇಷನ್ ಕೊಟ್ಟಿದ್ದು, ಬೀಜ ಗೊಬ್ಬರ ಕೊಟ್ಟಿದ್ದು, ನಿಮ್ಮಂತ ದೊಡ್ಡ 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 ಗುಡಾವಣೆಗಳನ್ನು ತುಂಬಿಸಿಕೊಂಡು ಬೇರೆ ಕಡೆ ಸದ್ದಿಲ್ಲದ ರಫ್ತು ಮಾಡ್ತಿರಲ್ಲ, ನೀವು ನಿಜವಾದ ಕಳ್ಳ ಕರಿಮರು. ಏ ಭಕ್ತ, ಏ ರುದ್ರ,
ಈಗ ಕೇವಲ ಒದ್ದಿರುವೆ. ಇನ್ನೊಂದು ಸಾರಿ ನಿನ್ನ ಬಾಯಿಂದ ಉಸಿರು ಹೊರ ಬಿದ್ದರೆ ಕೂತಿಗೀಚಿಕೆ ಸಾಯಿಸ್ಬಿಡ್ತೀನಿ ಮಗನ. ಲೇ ಬಂಡ ಬಡ್ಡಿ ಮಗನೇ, ಅವನ ಹೆಸರು ಕೇಳಿದ್ರ ನಿನ್ನ ಉಸಿರು ನಿಂದಿರ್ತೈತಿ. ಅವನ ಉಸಿರು ಬಡದ್ರ ನೀನು ಸುಟ್ಟು ಬೂದಿ ಆಗ್ತೀಯ. ಇನ್ನು ಅವನು ಬರುವ ಗಾಳಿ ತಾಕಿದರೆ 100 ಮೈಲಿ ದೂರ ಹೋಗಿಬಿಡ್ತೀಯ. ಓಹೋ ಹೀಗೋ ಲೇ ಬಡವ, ಈ ರಾಜಕೀಯ ಚಾಣಾಕ್ಷ ರುದ್ರಯ್ಯನ ರಣತಂತ್ರದ ಚದುರಂಗದ ಆಕಾಶ ಭೂಮಿ ದೇಶ ವಿದೇಶಗಳನ್ನು ಅಲ್ಲೋಲ ಕಲ್ಲೋಲ ಮಾಡುವ ನಮಗೆ ಚಳ್ಳೆ ಹಣ್ಣು ತಿನ್ನಿಸಲು ಬಂದಿರುವೆಯ ತಿರುಕ. ಲೇ ರುದ್ರ, ನಿನ್ನ ಉದ್ದಡತನ ಹೀಗೆ ಮುಂದುವರಿಸಿದ್ದೆ ಆದರೆ ನಿಮ್ಮಂತ ದೇಶ ದ್ರೋಹಿಗಳನ್ನು ಕೆಲವು ದಿನಗಳಲ್ಲಿ ಈ ದೇಶದಿಂದಲೇ ಒದ್ದು ಓಡಿಸಬೇಕಾಗತ್ತೆ. ಈ ನಾಡಿನ ಪ್ರಜೆಗಳು ಆ ಕೆಂಪು ಮೋತಿಯ ಕಪಿಗಳಿಂದ ಈ ಮರಳಿ ಭಾರತಾಂಬೆಯನ್ನು ಮರಳಿ ಪಡೆಯಲು 6,70,000 ಜನ ಪ್ರಾಣ ಕಳೆದುಕೊಂಡರು. ಏತಕ್ಕಾಗಿ? ಆ ಸ್ವತಂತ್ರ ಪಡೆಯೋದಕ್ಕಾಗಿ. ಚಂದ್ರಶೇಖರ್ ಆಜಾದ್ 12 ವರ್ಷದ ಪುಟ್ಟ ಪೋರ ಬ್ರಿಟಿಷರ ಲಾರಿಗೆ ತನ್ನ ತಲೆ ಕೊಟ್ಟು ತನ್ನ ತಲೆ ಓಳು ಮಾಡಿಸಿಕೊಂಡನು. ಏತಕ್ಕಾಗಿ? ಸ್ವತಂತ್ರ ಪಡೆಯೋದಕ್ಕಾಗಿ. ಬಾಬುಲಾಲ್ ಆಜಾದ್ 15 ವರ್ಷದ ಪುಟ್ಟ ಪೋರ ಆ ಬ್ರಿಟಿಷರ ತ್ವಚದ ಮೇಲೆ 12 ಚಾಟಿ ಏಟು ತಿಂದನು. ಏತಕ್ಕಾಗಿ? ಆ ಸ್ವತಂತ್ರ ಪಡೆಯೋದಕ್ಕಾಗಿ. 25 ವರ್ಷದ ಹರಿಯದ ದೇಶಭಕ್ತ ಭಗತ್ ಸಿಂಗ್ ಬ್ರಿಟಿಷರ ನೇಣುಗೊಂಬಕ್ಕೆ ನಗುತ್ತಾ ಬಲಿಯಾದ. ಏತಕ್ಕಾಗಿ? ಸ್ವತಂತ್ರ ಪಡೆದಕ್ಕಾಗಿ. ಅಂತಹ ಪವಿತ್ರ ಪುತ್ರನ್ನು ಕಳೆದುಕೊಂಡ ಈ ನನ್ನ ಭಾರತಾಂಬೆಯ ನೆಲದ ಮೇಲೆ ನಿಂತು ವಿದೇಶದ ಬಗ್ಗೆ ಮಾತನಾಡ್ತೀಯಲ್ಲ, ನಾಚಿಕೆ ಬರಬೇಕು ಈ ನಿನ್ನ ಏಸು ಜನ್ಮಕ್ಕೆ. ಲೇ ಬೆಟ್ಟ, ಶ್ರೀಮಂತಿಕೆ ಹೆಚ್ಚಾಗಿದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಿದರೆ ನಿನ್ನ ಸದ್ಯದಲ್ಲಿಯೇ ಶ್ರೀಮಂತಿಕೆಯನ್ನು ಕಿತ್ತುಕೊಂಡು ಮರಳಿ ಬೀದಿಗೆ ತರುತ್ತೇವೆ. ಬಾ ಗರುಡರಾಜ್, ಇವನನ್ನು ಹೊತ್ತು ನೋಡಿ ಹೊಡೆಯೋಣ ಬಾ. ಹೋಗಿ ನಾನು ಒಂದೇ ಒಂದು ಚುಟುಕಿ ಹೊಡೆದರೆ ಮಂಚು ಹಾಕಿ ಹುಡುಕುತ್ತಿರುವ ಈ ರೈತನ ಹುಲಿ ಕಾತಿ ನಿಮ್ಮನ್ನು ಇಲ್ಲದಂತೆ ಕತ್ತರಿಸಿ ಹಾಕುತ್ತಾನೆ. ಶ್ರಾವಣಿ, ಈಗ ಬಂದೇನಮ್ಮ. ಯಾರಿವರು? 25 ವರ್ಷದಿಂದ ನೀವು ಹಗಲು ರಾತ್ರಿ ಯಾರ ಬರುವಿಕೆಗಾಗಿ ಕಾಯ್ತಾ ಇದ್ರು? ಆದ್ರೆ ನಿಮ್ಮ ಪ್ರೀತಿಯ ತಮ್ಮ ಕರ್ಣ. ಅಣ್ಣ, ನಾನು ಕ್ಷಮಿಸಿಬಿಡು ಅಣ್ಣ. ಕ್ಷಮಿಸುವಂತ ತಪ್ಪು ನೀನೇನು ಮಾಡಿದ್ದೀಯಾ? ಎಲ್ಲ ವಿಧಿ ಆಡಿಸಿದ ಆಟ. ನಿಜ ಹೇಳಬೇಕೆಂದ್ರೆ ರುದ್ರೇನ ತಮ್ಮನ ನಾನು ಬೆಟ್ಟದ ಮೇಲಿಂದ ತಳ್ಳಲಿಲ್ಲ. ಆಟ ಆಡುತ್ತಿರುವಾಗ ಅವನೇ ಕಾಲು ಜಾರಿ ಬಿದ್ದು ಸತ್ತ. ಅವನಿಗೆ ನನಗೂ ಯಾವ ಸಂಬಂಧನೂ ಇಲ್ಲ. ಕಾಣದ ಕಣ್ಣುಗಳು, ಕೇಳದ ಕಿವಿಗಳು ನನ್ನನ್ನು ಅಪರಾಧಿಯಾಗಿ 18 ವರ್ಷ ಜೈಲು ಶಿಕ್ಷೆ ಅನುಭವಿಸಿದೆ. ಮನೆಗೆ ಬಂದರೆ ಅಣ್ಣ ಹೊಡೆಯುತ್ತಾನೆಂದು, ಹೊರಗೆ ಹೋದರೆ ರುದ್ರಯ್ಯ ಹೊಡಿತಾನೆಂದು ಬಾಲ ಅಪರಾಧಿಯಾಗಿ 18 ವರ್ಷ ಜೈಲು ಶಿಕ್ಷೆ ಅನುಭವಿಸಿದೆ. ಮತ್ತೆ ಅದೇಗೆ ಓದಿ ಪೊಲೀಸ್ ಆಫೀಸರ್ ಆದೆ?
ಜೈಲರ್ ಜಗನ್ನಾಥ್ ಎನ್ನುವರು ತುಂಬ ಒಳ್ಳೆಯವರಿದ್ದರು. ಅವರ ಸ್ವಂತ ತಮ್ಮಿನ ಥರ ನೋಡಿಕೊಳ್ಳುತ್ತಿದ್ದರು. ಬೆಳಗಾವಿ ಇಂಡಲ್ಗಾ ಜೈಲಿನಲ್ಲಿ 18 ವರ್ಷ ಜೈಲು ಶಿಕ್ಷೆ ಅನುಭವಿಸಿದೆ. ಆ ಓದಿಗೆ ಅವರೇ ಸ್ಫೂರ್ತಿ. ನಂತರ ನಾನು ನಿರಪರಾಧಿ ಎಂದು ಕೋರ್ಟ್ ತೀರ್ಮಾನಿಸಿತ್ತು. ಆಮೇಲೆ ಜೈಲರ್ ಜಗನ್ನಾಥ್ ಅವರ ಮನೆಯಲ್ಲಿ ಇದ್ದು ಪದವಿ ಪಡೆದು ಆಫೀಸರ್ ಇದೆ. ನೇರವಾಗಿ ಕಳ್ಳ ಕದಿಮ ದಿನಿಯನ್ನು ಸೊಕ್ಕಿನಿಂದ ಮೆರೆತಿರುವ ಆ ರುದ್ರೇಣ ಅಕ್ರಮ ಕೆಟ್ಟ ಕೆಲಸಕ್ಕೆ ಪ್ರಪ್ರಥಮ ಬಾರಿಗೆ ಕೀಚಕನ ಪೈಲೆ ತೆಗೆದುಕೊಂಡು ಬಂದಿದ್ದೆ. ಈಗಾಗಲೇ ಈ ಊರಿನಲ್ಲಿ ನನಗೆ ಸಹಾಯಕರಾಗಿ ಬಡ್ಡಿ ಬೋರ ಮತ್ತು ಚಿತ್ರ ಅಂತೇಳಿ ಇಬ್ಬರು ಸೂಕ್ತ ಮಾಹಿತಿ ತಿಳಿಸುತ್ತಾರೆ. ಈ ಸಮಯದಲ್ಲಿ ನಿನ್ನ ಅಣ್ಣ ಕ್ರಾಂತಿ ಇದ್ದರೆ ಅವನ ಸಂತೋಷಕ್ಕೆ ಮಿತಿಯೇ ಇರ್ತಿರಲಿಲ್ಲ. ಕ್ರಾಂತಿ ಮಾವನಿಂದಲೇ ಇವನು ನಿಮ್ಮ ತಮ್ಮ ಅಂತ ಗೊತ್ತಾಗಿತ್ತು. ಹೌದಾ? ಎಲ್ಲಿ ಈಗ ನನ್ನ ತಮ್ಮ ಕ್ರಾಂತಿ? ಮನೆ ಒಳಗಡೆ ಬರುವುದಿಲ್ಲ ಅಂತ ಹೊರಗಡೆ ನಿಂತಿದ್ದಾನೆ ಮಾವ. ಇನ್ನೂ ಬಿಟ್ಟಿಲ್ಲವೇ ಅವನ ಹಿಡಿದಾಟ? ಬಾರೋ ನನ್ನ ಹುಲಿ ಕ್ರಾಂತಿ, ನಿನ್ನ ಪ್ರಶ್ನೆಗೆ ಉತ್ತರ ಎಂದು ಕೊಡುತ್ತೇನೆ ಬಾ. ಅಣ್ಣ, ನನ್ನನ್ನು ಕ್ಷಮಿಸಿಬಿಡು ಅಣ್ಣ. ಅಣ್ಣ, ನೀ ಈ ತಮ್ಮಂದಿರು ನಿನ್ನ ಜೋಡಿ ಹುಲಿಗಳಿದ್ದಾಗಿದ್ದೇವೆ. ಈ ಯುದ್ಧದಲ್ಲಿ ನಾನು ಸತ್ರು ಪರವಾಗಿಲ್ಲ, ಇನ್ನೊಬ್ಬ ತಮ್ಮ ನಿನ್ನ ಜೊತೆ ಇರ್ತಾನೆ. ಹೇಳೋಣ ನನ್ನ ಅತ್ತಿಗೆ, ನನ್ನ ಗುರುಗಳಿಗೆ ಹತ್ತಗೆದ ಅಂತಕರು ಯಾರಂತ ನನಗಿಂದು ತಿಳಿಸಲೇಬೇಕು. ಹೇಳ್ತೀನಪ್ಪ, ಹೇಳ್ತೀನಿ. ನಿನಗ ಮುಚ್ಚಿ ಇಟ್ಟ ಸತ್ಯ ಎಂದು ಬಿಚ್ಚು ಹೇಳ್ತೇನೆ. ನನ್ನ ಸತಿ ಸೌಭಾಗ್ಯ ಮತ್ತು ನಿನ್ನ ಪೈಲ್ವಾನ್ ಗುರು ಭೀಮರಾಯನನ್ನು ಬರೋಬ್ಬರವಾಗಿ ಹತ್ಯೆ ಮಾಡಿದವರು ಬೇರೆ ಯಾರೂ ಅಲ್ಲ, ಆ ಮಿನಿಸ್ಟರ್ ಎಂದು ಮೆರೆಯುತ್ತಿರುವ ಆ ಪುಂಡ ಪೋಖರಿ ರುದ್ರಯ್ಯ ಮತ್ತು ಅವನ ಗುಂಡ ಗರುಡರಾಜ್. ಲೇ ರುದ್ರ! ಲೇ ಗರುಡ! ಲೇ ದುಷ್ಟ ರುದ್ರ! ಮುಗೀತಿ ಮಗನೇ ನಿನ್ನ ಆಯುಷ್ಯ. ತುಂಬಿದ ಗರ್ಭಿಣಿ ಆದ ನನ್ನ ಅತ್ತಿಗೆ ಕೊಲೆ ಮಾಡಿ ಅಟ್ಟವಾಗಿ ನೀ ಆದರೆ ನಿನ್ನ ಕಟ ಉರಿಸಲು ಬರುತ್ತಿದ್ದಾನೆ ಈ ಚಟ್ಟ ಯೋಗಿ. ಈ ನಿನ್ನ ರುಂಡ ಈ ಪುಂಡ ಪರಶುರಾಮನ ಕೊಡಲಿಂದ ಕತ್ತರಿಸಿ ನನ್ನ ಅತ್ತಿಗೆ ಆತ್ಮಕ್ಕೆ ಶಾಂತಿ ನೀಡುತ್ತೇನೆ. ಲೇ ಮಿನಿಸ್ಟರ್, ನನ್ನ ಮೇಲಿನ ಸೇಡಿಗಾಗಿ ನನ್ನ ಅತ್ತಿಗೆ ಮಕ ನೋಡದಂತೆ ಮಾಡಿದಲ್ಲ ಮಗಣಿ. ಕಾಳಿಂಗ ಸರಪವನ್ನು ಮಲಗಿದ ಹೊಡೆದು ಎಬ್ಬಿಸಿದೆ ಅಂದ ಮೇಲೆ ನಿನ್ನ ವಾದ್ದು ಎಳೆದುಕೊಂಡು ಹೋಗಿ ಗಲ್ಲು ಶಿಕ್ಷೆ ಕೊಡಿಸದಿದ್ದರೆ ನಾವು ಕೂಡಿ ಬೆಳೆದ ಜೋಡಿ ಹುಲಿಗಳೇ ಅಲ್ಲ. ಈ ನನ್ನ ಪರಶುರಾಮನ ಕೊಡಲಿಂದ ತುಂಡು ತುಂಡಾಗಿ ಕತ್ತರಿಸಿ ಅವನ ರುಂಡಕ್ಕೆ ಬೀಸಿದರೆ ಆರುವುದವನು ಪ್ರಾಣ ಪಕ್ಷ. ಬೇಡ ಸಹೋದರ, ಬೇಡ. ಆ ಹೊಲಸು ಕಾಡು ಮೃಗವನ್ನು ಕೊಂದು ನೀನು ಏಕೆ ಅಪರಾಧಿ ಆಗ್ತೀಯ? ನನ್ನ ಕಾನೂನು ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನನ್ನು ಸಾಕ್ಷಿ ಸಮೇತ ಹಿಡಿದು ಗಲ್ಲು ಶಿಕ್ಷೆ ಕೊಡದಿದ್ದರೆ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಕರ್ಣನೇ ಅಲ್ಲ. ರಾಜಕೀಯ ವ್ಯಕ್ತಿಗಳೆಂದರೆ ಎರಡು ತಲೆ ಹಾವಿದ್ದಾಗೆ. ಯಾವುದೇ ಕಾನೂನು ಯಾವುದೇ ಕೇಸ್ ಹಾಕಿ ಬಯಲು ಮಾಡಿದರೂ ಹರ ಕ್ಷಣದಲ್ಲಿ ಬೇಲು ತಂದು ಹೊರಗೆ ಬರುತ್ತಾರೆ. ಅಂಥವರಿಗೆ ಬೇಲು ಕೋಟು ಅಂದರೆ ಮಾವನ ಮನೆ ಇದ್ದಾಗೆ. ಈ ನನ್ನ ಪರಶುರಾಮನ ಕೊಡಲಿಂದ ತುಂಡು ತುಂಡಾಗಿ ಕತ್ತರಿಸಿ ನಾ ಮೆಟ್ಟಲು ಸರ ಮಾಡಿ ಅವನ ಕೊರಳಲ್ಲಿ ಹಾಕಿ ಅವನ ನೆತ್ತವನ್ನು ನನ್ನ ಊರಿನ ಅಗಸಿ ಬಾಕಲಿಗೆ ತೋರ ಕಟ್ಟದಿದ್ದರೆ ನನ್ನ ಹೆಸರು ಕ್ರಾಂತಿ ಅಲ್ಲ.
ಬೇಡಣ್ಣ ಬೇಡ, ನಾ ಇದ್ದೀನಿ ಅವನಿಗೆ ಶಿಕ್ಷೆ ಕೊಡಿಸಲು. ನಾನು ಇಲ್ಲಿವರೆಗೂ ಕೇಳಿದ್ದು ಸತ್ಯ. ಹೌದಮ್ಮ ಶ್ರಾವಣಿ, ಹೌದಮ್ಮ ಶ್ರಾವಣಿ, ಹೌದು. ಈ ವಿಷಯವನ್ನು ನಾನು ಯಾಕೆ ಹೇಳಿದೆ? ಕ್ರಾಂತಿ ನಿನಗ ಹೇಳಬೇಕೆಂದು ಮಾಡಿದ, ನಾನೇ ಬೇಡ ಅಂದೆ. ನಿನ್ನ ಪರೀಕ್ಷೆ ಸಮೀಪ ಬಂದಿದ್ದವಲ್ಲ, ಮುಗಿದ ತಕ್ಷಣ ಹೇಳಬೇಕೆಂದು ಬಿಟ್ಟೆವು. ಬಾ ಮಗು ಒಳಗಡೆ, ಎಲ್ಲ ಹೇಳ್ತೀನಿ. ಬಡ್ಡಿ ಬೋರ ಬರೋಲ್ಲ ಗಡಬಡ ಮಾಡಿ ಬಾರಲ ಹುಡುಗಿ ಆಡುಣ ತಿನ್ಪಾನೆ, ಆಡುಣ ತಿನ್ಪಾನೆ, ಊರಗ ಹತ್ತು ನಾತಿ ಮನೆ, ಆಡುಣ ತಿನ್ಪಾನೆ, ಊರಗ ಹತ್ತು ನಾತಿ ಮನೆ. ಗಡಬಡ ಮಾಡಿ ಬಾರಲ ಹುಡುಗಿ ಆಡುಣ ತಿನ್ಪಾನೆ, ಆಡುಣ ತಿನ್ಪಾನೆ, ಊರಗ ಹತ್ತು ನಾತಿ ಮನೆ. ಏನಲ್ಲಿ ಮೈಯಾಗ ಪೊಲೀಸ್ ಡ್ರೆಸ್ ಬಂದಾವ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದೆ ಅಂದ್ರೆ ನೋಡಿಲ್ಲ, ಬಾಯಾಗ ಬಾಯನ್ನ ಹಲ್ಲ ಉದುರಿಸ್ತೀನಿ ನೋಡು. ಪೊಲೀಸ್ ಡ್ರೆಸ್ ಇಲ್ಲಲ್ರಿ ಮೇಡಮ್ ಅವ್ರ, ಅಲ್ರಿ ಅವ್ನು ನಂಬೇಡ್ರಿ. ಅವ ನಿಮ್ಮನ್ನ ಮೇಸ್ತ್ರಿ ಕೆಲಸ ಮಾಡ್ತಾನ್ರಿ. ಮಾಲೋಡಿ ಮುಚ್ಚು ಮಾಡ್ತಾನ್ರಿ. ಇಟ್ಟಂಗಿ ಬ್ಲ್ಯಾಕ್ ಇಟ್ಟಂಗಿ, ಸಣ್ಣ ಇಟ್ಟಂಗಿ ಇರ್ತಾವಲ್ರಿ. ಮನಿ ಕಟ್ಟಾಕ್ರಿ, ಮನಿ ಕಟ್ಟಾಕ್ ನಮ್ ಇವತ್ತ ಹೆಂಗ್ ಓಡಕತ್ತಾರ ನೋಡ್ರಿ ಬಾಲ್ ಸೂಟ್ ಮಂಜಾನ ಮಕ್ಳು ಚಿತ್ರ. ಮತ್ತೆ ತಡ ಇದ ಹೆಂಗೂ ಸಂಕ್ರಮಣಕ್ಕಂತೇಳಿ ಮಂದಿ ಕೂಡೈತಿ. ಕೂಡಿದ ಮಂದ್ಯಾಗ ಇಬ್ರು ಮಾಲಿಗೆ ಮಾಲಿ ಹಾಕಿ ಮದುವೆನ ಆಗಿಬಿಡೋನು. ಬಾ ಮಾಲಿ ಅದಾವ ತೊಗೊಂಬಂದ ಬಿಟ್ಟೆ. ಶುದ್ಧ ತೋರಿ ನಿಮ್ಮ ಬಳೆವ. ಅವ ಟ್ಯಾಪ್ ಸಲಿಕಿ ಪುಟ್ಟಿ ಹಿಡ್ದು ಮಾಲೊಡಿ ಕಲಸು ಮಾಲೊಡಿ ಮಾಲೊಡಿ ಅಂತೇಳಿ ಅನ್ನ ಹಸ್ತ ನಿಮಗೆ. ಇನ್ನು ಅದನ್ನ ಹೊಡಿದು ಮಾಡೋದು ನೋಡಕ್ ಬಂದಿ ಇಲ್ಲೇ ಮಂಗ್ಯನ ಮಗನ ವಾಡಿಲಿ.
उधर देखो, मेरा काम धर्म से नहीं अधर्म से होता। ರುದ್ರನನ್ನು ಮೀರಿದ ಮೇಲಕ್ಕೆ ಅವನ ರೆಕ್ಕೆಯನ್ನೇ ಕತ್ತರಿಸಿದೆ. ಈ ಹೇಗಿದೆ ಈ ಕಾಮಕ್ಕೆನಿಂದ ಗರುಡರಾಜನ ಚಮತ್ಕಾರ. ಯಾರಿಂದ ಮನೆಗೆ ಈ ರೀತಿ ಗೂಳಿ ನುಗ್ಗಿದ ಹಾಗೆ ನುಗ್ತಾ ಇದೆಯಲ್ಲ, ನಾಚಿಕೆ ಆಗುದಿಲ್ಲವೇನೋ ನಿನಗೆ? ನಾಚಿಕೆ? ದಿನ ಬೆಳಗಾದರೆ ಕಳ್ಳತನ ಮಾಡೋರು ಎಲ್ಲಿದೆ ನಾಚಿಕೆ? ನಾಚಿಕೆ ಒಂದು ಅರ್ಥವಿಲ್ಲ ನಮ್ಮ ಶಬ್ದಕೋಶದಲ್ಲಿ. ಈಗಾಗಲೇ ನನ್ನ ಗಳಿಸಿದ ಹಣವನ್ನು ಲೂಟಿ ಮಾಡಿ ದುಬೈಗೆ ಹೋಗುತ್ತಿದ್ದೇನೆ. ನನ್ನ ಜೊತೆ ಬಂದರೆ ರಾಣಿ ಮಹಾರಾಣಿ, ಇಲ್ಲ ಆದರೆ ಮುಗಿಯುವುದಿಲ್ಲ ಶೀಲದ ಕತೆ. ನರ ರಾಕ್ಷಕ. ಬಾಲ್ಯದಲ್ಲಿ ಹಾಲು ಕುಡಿಯುವ ಬದಲು ರಕ್ತ ಕುಡಿದು ಬದುಕಿದ್ದೇನೆ. ಕಣ್ಣು ಹಿಡಿಯುವ ಬದಲು ಖಡ್ಗ ಹಿಡಿದು ಬದುಕಿದ್ದೇನೆ. ಐ ಆಮ್ ಖತರ್ನಾಕ್ ಖಳನಾಯಕ. ಈ ನಿನ್ನ ಅರಮನೆಯಲ್ಲಿ ನಿನ್ನ ಮೈಸುಕೊಂಡೆ ನಾನು ಹೋಗುತ್ತೇನೆ. ಬಾರಲೇ ಪುಪ್ಪಡಿ ಬಾ. ಏಕಂಡಿಸಿಲ್ವ ಚಂದ, ಬಿಡಲೇ ಅವಳ ಕೈಯನ್ನು. ಪುಂಡದ ಪಂಡ ಪುಂಡದ ಪುಂಡ ಪಂಡ ಪುಂಡದ ಪರ್ಸಣ್ಣರ ಮುಂಡ ನಾನಾಗಿರುವಾಗ ಅವಳ ಕೈಯನ್ನು ಮುಟ್ಟುವಲೇ ಪಂಡ ಬಡ್ಡಿಯ ಮಗನೇ. ಓಹೋ, ನೀವು ಒಳ್ಳೆಯ ಸಮಯಕ್ಕೆ ಬಂದೆ. ಬೇಟೆಗಾರ ಹುಡುಕಿ ಬಂದಂತಾಯಿತು. ನಿನ್ನ ಸಾವು ಈ ಗರುಡ ರಾಜನ ಕೈಯಲ್ಲಿದೆ. ನಿನ್ನ ಸಾವು ನನ್ನ ಕೈಯಲ್ಲಿದೆ, ನನ್ನ ಸಾವು ನಿನ್ನ ಕೈಯಲ್ಲಿದೆ. ತಿಳಿಲೇ ಹೋಗಲಿ, ಬಾರಲೇ ತಾಯಿ ಗಂಡ. ಕರ್ನಾಟಕದ ಮಾತೆಯ ಕೊಳ್ಳೆ ಹೊಡೆದಿ ಕರಮೆ ಹೋಗಿ ಬಾ. ರೈತನ ರಗತ ಕುಡಿದ ಬಾ. ಮುಗೀತು ಮಗನೇ ನಿನ್ನ ಕತೆ. ನಿಲ್ಲು ಬಾಹುಬಲಿ. ಅಣ್ಣ ಅಣ್ಣ, ನೀನು ಸಾಯಿಸಿದರೆ ಕೊಲೆ, ನಾನು ಸಾಯಿಸಿದರೆ ಎನ್ಕೌಂಟರ್. ದಿಸ್ ಇಸ್ ಪೊಲೀಸ್ ಫೋರ್. ತಪ್ಪು ಮಾಡಿಬಿಟ್ಟೆ ತಮ್ಮ, ತಪ್ಪು ಮಾಡಿಬಿಟ್ಟೆ. ನನ್ನ ಅತ್ತಿಗೆ, ನನ್ನ ಗುರುಗಳಿಗೆ ಆದ ನಾಯಕ ಅವನನ್ನು ಸುಮ್ಮನೆ ಬಿಡೋದಿಲ್ಲ.
ಆ ರುದ್ರೇನನ್ನು ಸುಮ್ಮನೆ ಬಿಡುವುದಿಲ್ಲ. ಅವನ ಅವಯವಗಳನ್ನು ಕತ್ತರಿಸಿ ಅವ ಎಲ್ಲೇ ಇರಲಿ ಎಳೆದು ತಂದು ತುಂಡು ತುಂಡಾಗಿ ಕತ್ತರಿಸಿ ನನ್ನ ಹತ್ತಿಗೆ ಆತ್ಮಕ್ಕೆ, ನನ್ನ ಗುರುವ ಆತ್ಮಕ್ಕೆ ಶಾಂತಿ ನೀಡುತ್ತೇನೆ. ಕಾವೇರಿ, ನೀವು ನಮ್ಮ ದೊಡ್ಡ ಅಣ್ಣನನ್ನು ಕರೆದುಕೊಂಡು ಬರ್ರಿ. ಮುಂದಾಗುವ ಅನಾಹುತಗಳನ್ನು ನಾನು ತಡೆಗಟ್ಟುತ್ತೇನೆ. ನಿಲ್ಲಿಸು ಕ್ರಾಂತಿ, ನಿಲ್ಲಿಸು. ಅವನ ಮೇಲೆ ಕೈ ಮಾಡಿದರೆ ನನ್ನ ಮೇಲೆ ಆನೆ ಆದೀತು. ಆ ರುದ್ರಾಯನಿಗೆ ತನ್ನ ತಪ್ಪಿನ ಅರಿವು ಆಗಿದೆ. ಅದು ಮೇಲಾಗಿ ಅವನ ತಂಗಿಯನ್ನು ನೀನು ಪ್ರೀತಿಸುವುದು ಅವನಿಗೆ ಗೊತ್ತಿದೆ. ಆಗಲೇ ಹುಚ್ಚನೇ ಇರಲಿ ಕೆಟ್ಟನೇ ಇರಲಿ, ಅವನ ತಪ್ಪಿನ ಅರಿವು ತನಗೆ ಅರಿವಾಗಿದೆ. ಅವನನ್ನು ಸುಮ್ಮನೆ ಬಿಡುತ್ತಿಲ್ಲ. ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ನನ್ನ ಹತ್ತಿಗೆ ಆತ್ಮಕ್ಕೆ ಶಾಂತಿ ನೀಡುತ್ತೇನೆ. ಈ ರೀತಿ ಆಣೆ ಹಾಕಿ ನನ್ನ ಯಾಕೆ ಬಂದಿಸುತ್ತೇನ? ಅವನು ಕೊಂದು ನೀನು ಕೆಟ್ಟವನೇನಾಗ್ತೀಯ. ಅವನ ತಂಗಿಯನ್ನು ನೀನು ಪ್ರೀತಿಸುತ್ತಿದ್ದೀಯಾ? ಹೋಗಲಿ ಬಿಡು, ಬದುಕೋಲಿ. ಬೆಟ್ಟಪ್ಪನವರೇ, ನಿಮ್ಮ ಮನಸ್ಸು ದೊಡ್ಡದು. ನಿಮಗೆ ಕ್ಷಮಿಸುವಂತ ಕೇಳುವ ವ್ಯಕ್ತಿ ನಾನಲ್ಲ. ನನಗೆ ಪ್ರಾಣ ಭಿಕ್ಷೆ ಕೊಟ್ಟು ನನ್ನ ತಂಗಿಯ ಮಾನ ಕಾಪಾಡಿದ್ದೀರಿ. ಮುಂದಿನ ಜನ್ಮ ಅಂತ ಇದ್ದರೆ ನಿಮ್ಮ ಮನೆಯ ಆಳು ಮಗನಾಗಿ ಹುಟ್ಟುತ್ತೇನೆ. ಈ ನಿಮ್ಮ ಋಣವನ್ನು ತೀರಿಸುತ್ತೇನೆ. ನಮ್ಮ ತುಂಬಿದ ಮನೆ ತುಳುಕಲಾರದಾಯಿತು. ನಾವೆಲ್ಲ ಅಣ್ಣ ತಮ್ಮಂದಿರು ಒಟ್ಟಿಗೆ ಸೇರಿದೆವು. ಆ ಶ್ರೀಲಿಂಗ ಬಸವೇಶನ ದಯದಿಂದ ನಾವೆಲ್ಲ ಸೇರಿದ್ದೇವೆ.
ಗೌಡಪ್ಪ ಮುತ್ತಲಿಗೇರಿ ಅವರು ಆದಷ್ಟು ಬೇಗನೆ ಬರಬೇಕು.